ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಹರ್ಷ. ಇವತ್ತಿನ ಹೊಸ ವ್ಲಾಗಿಗೆ ವೆಲ್ಕಮ್. ಮುಂದೆ ಇದೆ ಕ್ಲಾಸಿಕ್ 350 ರಿಬಾನ್ ಎಡಿಷನ್ನು 2024 ಮಾಡಲ್. ಸಕ್ಕತ್ತಾಗಿದೆ ಗಾಡಿ ಮಾತ್ರ. ಎಲ್ಲರೂ ಬಂದು ರಿಡಿಚ್ ರೆಡ್ಡು. ಇಂಜಿನ್ ಬಂದು 350cc ಇಂಜಿನ್ನು, 20.41 PS ಪವರು, 27.71 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. 350cc ಇಂಜಿನ್ಗಳು. ಟ್ಯಾಂಕ್ ಕೆಪಾಸಿಟಿ ಬಂದು 13 ಲೀಟ್ರು. ಮೈಲೇಜ್ ಬಂದು 35-30 ಅಷ್ಟೇ ಬರೋದು ಗಾಡಿ. ಹಾಗೆ ಫ್ರಂಟ್ ಬಂದರೆ, ಬ್ರೇಕಿಂಗ್ ಸಿಸ್ಟಮಿಗೆ ಬಂದರೆ, ಫ್ರಂಟ್ ಬಂದು ನಿಮಗೆ ಬೈಬ್ರೇದು ABS ಸಿಗುತ್ತೆ. ಬ್ಯಾಕು ಡ್ರಮ್ ಬ್ರೇಕ್ ಬರುತ್ತೆ. ಯಾವುದೇ ರೀತಿಯಾದ ನಿಮಗೆ ABS ಸಿಗಲ್ಲ, ಡ್ರಮ್ ಬ್ರೇಕ್ ಅಷ್ಟೇ. ನಿಮಗೆ ಡಿಸ್ಕು ಸಿಗಲ್ಲ ಇದರಲ್ಲಿ. ಅದೇ ಒಂದು ಮೇಜರ್ ಪ್ರಾಬ್ಲಮ್ ಗುರು ಇದರಲ್ಲಿ. ಮತ್ತು 6 ಗೇರ್ ಬಾಕ್ಸ್ ಸ್ಪೀಡು. ಮತ್ತು ನಮ್ಮ ಬೇರೆ ಇತ್ತೀಚೆಗೆ ಬರೋ ಗಾಡಿಗಳು ಡಬಲ್ ಸ್ಟ್ಯಾಂಡ್ ಬರೋಲ್ಲ. Enfield ಗಾಡಿಗಳಿಗೆ ಮಾತ್ರ ಡಬಲ್ ಸ್ಟ್ಯಾಂಡ್ ಬರೋದು. ಗೈಸ್, ಟೈರ್ ವಿಚಾರಕ್ಕೆ ಬಂದರೆ, ಫ್ರಂಟ್ ಬಂದು 100/90, ಬ್ಯಾಕ್ ಬಂದು 120/80 ಬರುತ್ತೆ. ಗಾಡಿಗೆ ಮ್ಯಾಗ್ವಿಲ್ ಬರೋಲ್ಲ, ಬರೋದೇ ಸ್ಪೋಕ್ಸು. ಇದಕ್ಕಿಂತ ಅಪ್ಗ್ರೇಡ್ ವರ್ಷನ್ ಬಂದು ಟಾಪ್ ಎಂಡ್ ಮಾಡೋದು ಬಂದು ಬ್ಲ್ಯಾಕ್ ಕಲರ್ ಒಂದೇ ಬರೋದು. ಡ್ಯುಯಲ್ ಚಾನಲ್ ABS ಬರುತ್ತೆ. ಅದು ಬಿಟ್ಟರೆ ಇದಕ್ಕೂ ಏನೂ ಡಿಫ್ರೆನ್ಸ್ ಇಲ್ಲ. ಇದಕ್ಕೂ ಅದಕ್ಕೂ ಡಿಫ್ರೆನ್ಸ್ ಬಂದು 40,000 ಡಿಫ್ರೆನ್ಸ್ ಐತೆ. ನೆಕ್ಸ್ಟ್ ಸೀಟಿಂಗ್ ಮಾತ್ರ ಸಖತ್ ಇದೆ, ಸಾಫ್ಟ್ ಐತೆ. ನಮ್ಮ ಡ್ಯೂಕಷ್ಟು ಆಡು ಬರೋಲ್ಲ. ಇನ್ನು ಫ್ರಂಟ್ ಲುಕ್ಕಿಗೆ ಹೋದರೆ, ಈ ಲುಕ್ಕಿಗೆ ಕೊಡ್ಬೇಕು ಗುರು. ಕದರ್ ಅಂದರೆ ಕದರ್ ಲುಕ್ಕು. ಈಗ ಬರೋದು ಮಾಮೂಲಿ ರೌಂಡ್ ಮೆಟಲ್ ಇದು. ನೆಕ್ಸ್ಟು ಇದರಲ್ಲಿ ಮೇಜರ್ ಡಿಸಡ್ವಾಂಟೇಜ್ ನಾನು ನೋಡಿದ್ದು ಸರ್ವಿಸಲ್ಲಿ ಟ್ಯಾಪ್ ಇಟ್ ಸೌಂಡು. ಆಲ್ಮೋಸ್ಟ್ ನಾನು ನೋಡಿರೋ ಪ್ರಕಾರ ಇಂಜಿನಲ್ಲಿ ಎಲ್ಲ ಗಾಡಿಗಳಲ್ಲೂ ಬುಲೆಟ್ ಪ್ರಾಬ್ಲಮ್ ಮಾಡೋದು ಸರ್ವಿಸರು ಟ್ಯಾಪ್ ಇಟ್ ಸೌಂಡು. ಅದು ಫಸ್ಟ್ ಸರ್ವಿಸಲ್ಲಿ ಚೆಕ್ ಮಾಡಿಸ್ಕೋಬೇಕು. ಈ ಗಾಡಿದು ಅಷ್ಟು ಟ್ಯಾಪ್ ಇಟ್ ಸರ್ವಿಸ್ ಪ್ರಾಬ್ಲಮ್ ಆಗ್ಬಿಡ್ತು. ಆಮೇಲೆ ಚೆಕ್ ಮಾಡಿಸ್ಮೇಲೆ ಸರ್ವಿಸ್ ಆದಮೇಲೆ ಸರಿ ಮಾಡಿದ್ರು. ಗೈಸ್, ಎಲ್ಲರೂ ಹೇಳೋದು ಇಷ್ಟೇ, ಟ್ಯಾಪ್ ಇಟ್ ಸೌಂಡು ಬುಲೆಟಲ್ಲಿ ಬಂತು ಅಂದರೆ ಬೇಗ ಚೆಕ್ ಮಾಡ್ಕೊಳ್ಳಿ. ಅದು ಮೇಜರ್ ಪ್ರಾಬ್ಲಮ್ ಅದು ಬುಲೆಟಲ್ಲಿ. ನೆಕ್ಸ್ಟು ಓಡೋಮೀಟ್ರ್ ಹೋಗೋಣ. ಇದು ನಾರ್ಮಲ್ ನಿಮಗೆ ಶಾಕ್ ಅಬ್ಸರ್ವ್ ಬರೋದು. ಶಾಕ್ಸ್ 2 ಸೈಡ್ ಬರ್ತಿದ್ದು. ಮೊದಲು ಈ ಹಳೆ ಬುಲೆಟಿಗೆ ಇಲ್ಲಿ ಶಾಕ್ಸ್ ಬರೋದು ನೋಡಿದ್ರಾ? ಈಗ ಆ ಥರದ್ದಿಲ್ಲ, ತೆಗೆದವ್ರೆ. ಇನ್ನು ಓಡೋಮೀಟರಲ್ಲಿ ಫ್ಯೂಯಲ್ ಗೇಜು, ಇದು ಸ್ಪೀಡೋಮೀಟ್ರು ಬಂದು ಅನಲಾಗು, ಡಿಜಿಟಲ್ ಅಲ್ಲ. ವಿತ್ ಇಲ್ಲಿ ಇಂಡಿಕೇಟರ್ಸ್ ಎಲ್ಲ ಇಲ್ಲೇ ಬರುತ್ತೆ. ಇಂಡಿಕೇಟರ್ಗೆ ಡಿಪ್ಪು, ಪೆಟ್ರೋಲ್ ಗೇಜಲ್ಲಿ ಇಲ್ಲಿ, ಮತ್ತು ಪೆಟ್ರೋಲ್ ಗೇಜ್ ಇಲ್ಲಿ. ಅದು ಬಿಟ್ಟರೆ ನಿಮಗೆ ಇದರಲ್ಲಿ ಮೋಡ್ 2 ಥರದೈತೆ. ಟ್ರಿಪ್ ಟು ಓಡೋಮೀಟ್ರ್ ಅಷ್ಟೇ ಇಲ್ಲಿ ಸಿಗೋದು ನಿಮಗೆ. ಅದು ಬಿಟ್ಟರೆ ಮೊದಲು ಇಲ್ಲಿ ನ್ಯಾವಿಗೇಟರ್ ಬರುತ್ತೆ. ಈಗ ಇತ್ತೀಚೆಗೆ ಬರೋ ಗಾಡಿ ರಿಬಾನ್ ಎಡಿಷನಲ್ಲಿ ಇದಿಲ್ಲ. ಮತ್ತು ಕೀಸ್ಟ್ ಆನು ಆಫು. ಇನ್ನು ನಿಮಗೆ ಇಲ್ಲಿ ಬರೋದು ಕಿಲ್ ಸ್ವಿಚ್ಚು, ಹಜಾರ್ಡ್ ಇಂಡಿಕೇಟರ್ಸು. ಇದ್ರಲ್ಲಿ ಹಜಾರ್ಡ್ ಒಂದು ಕೊಡ್ತಾನೆ, ತೋರಿಸ್ತೀನಿ ಇಳಿದು. ಆಮೇಲೆ ಇಲ್ಲಿ ಹೆಡ್ಲೈಟ್ ಪಾಸರು ಅಂದರೆ ಡಿಪ್ಪರು, ಇಂಡಿಕೇಟರ್ಸು, ಆರನ್ನು ಚೆನ್ನಾಗೈತೆ ಸೌಂಡು. ಇಲ್ಲಿ ಏನು ಓಡಾಡ್ಬಿಟ್ಟು ಚೇಂಜ್ ಮಾಡೋದಂದರೆ ಇಲ್ಲಿ ಈ ಬಟನಿಂದ ಹಜಾರ್ಡ್ ತರ್ತೀನಿ. ಫೋರ್ ಇಂಡಿಕೇಟರ್ಸ್ ಕೊಟ್ಟವನೆ, ಹಜಾರ್ಡ್ ಲೈಟಿಂಗ್ಸು. ಆರನ್ನು ಇಲ್ಲಿ ಪ್ಲೇಸ್ ಮಾಡೋನೆ ವಿತ್ ಗಾರ್ಡು. ಇವೆಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇರುತ್ತೆ. ಇದು ಅಂದರೆ ಕಾಸ್ಟ್ ಬಂದಿದ್ದು 280 ಗಾಡಿ. ಅಂದ್ರೂ ಕಷ್ಟ ಆಯ್ತು ನಮಗೆ. ಹಾಸನ ರಿಜಿಸ್ಟ್ರೇಷನ್ ಗಾಡಿ ಮಾತ್ರ ಮಸ್ತಿದೆ. ಈಗ ಗಾಡಿ ಓಡಿಸೋಣ ಬನ್ನಿ. ಫಸ್ಟ್ ಗಾಡಿ ಓಡಿಸೋಣ. ಟಾರ್ಕ್ ಚೆಕ್ ಮಾಡೋಣ. ಫಸ್ಟ್ ಗೇರ್ ಹಾಕಿದ್ರಿ, ನ್ಯೂಟ್ಲ್ ಮಾಡಿದೆ. ನ್ಯೂಟ್ಲ್ ಆಯಿತು. ಫಸ್ಟ್ ಗೇರು ಸಾಕು ಪವರು. ಹಳ್ಳಿಲಿ ಕದರಾಗಿ ಓಡಿಸೋ ಗಾಡಿ ಅಂದರೆ ಇದೆ ಗುರು. ಸಾಕು ಪವರ್ ಗುರು. ಇಷ್ಟು ಪವರ್ ಇದ್ರೆ ಸಾಕು. ಮಸ್ತೈತೆ. ಆದರೆ ಇನ್ನೊಂದೇನು ಡಿಸಡ್ವಾಂಟೇಜ್ ಅಂದರೆ, ಗಾಡಿ ಸ್ಪೀಡ್ ಹೋದ ವೈಬ್ರೇಷನ್ ಗೊತ್ತಾಗುತ್ತೆ. ಒಂದು ವೈಬ್ರೇಷನ್ ಇದೆ, ಒಂದು ಕಾರಣ. ಇದೊಂದು ಡಿಸಡ್ವಾಂಟೇಜು. ಸೌಂಡ್ ಮಾತ್ರ ಬಾಂಬ್ ಗುರು. ಸಕ್ಕತ್ತಾಗೈತೆ ಸೌಂಡು. ತೋರಿಸ್ತೀನಿ ನೋಡಿ ಸೌಂಡ.
ಬ್ರೇಕಿಂಗ್ ಟೆಸ್ಟ್ ಮಾಡೋಣ. ಬಾಮ್ ಸಾಕ್ಷಿ ಬಿಡು ಇವರು ಬ್ರೇಕಿಂಗ್ ಸಿಸ್ಟಮ್ ಮಾತಾಡೋಂಗಿಲ್ಲ ಅದ್ರ ಬಗ್ಗೆ. ಸಕ್ಕದೈತೆ. ಹಳ್ಳಿಲಿ ಈ ಥರ ಓದ್ತಿದ್ರೆ ಗುರು ಎಲ್ಲ ರಿಯಾಕ್ಷನ್ ಕಣ್ಣು ನಮ್ಮ ಮೇಲೆ ಇರುತ್ತೆ. ಸಾಕಾಗ್ತಗುರು. ಹಳ್ಳಿಲಿ ಡ್ಯೂಕ್ ಎಲ್ಲ ನಡೆಯಲ್ಲ. ಏನಾದ್ರು ರಾಯಲ್ ಆಗಿ ಗೊತ್ತಾಗಿ ಹೋಗ್ಬೇಕಾದ್ರೆ ಈ ಗಾಡೀಲಿ ಬಾಂಬ್ ಗುರು ಬಿಡು. ಅದಕ್ಕೆ ಅನ್ಸುತ್ತೆ ಇನ್ನೂ ಎನ್ಫೀಲ್ಡು ಸ್ಟ್ಯಾಂಡೇ ಇರೋದು ಮಾರ್ಕೆಟಲ್ಲಿ. ಗೈಸ್ ವ್ಲಾಗ್ನ ನಿಲ್ಲಿಸೋ ಸಮಯ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇನ್ಸ್ಟಾಗ್ರಾಮ್ ಯಾರು ಫಾಲೋ ಮಾಡಿಲ್ಲ ಬೇಗ ಫಾಲೋ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವ್ಲಾಗ್ನಲ್ಲಿ ಅಂತ ಹೇಳ್ತಾ ಬಾಯ್ ಬಾಯ್, ಟೇಕ್ ಕೇರ್.